ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲಾ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯರು ಆಗಿರತಕ್ಕಂಥ ಟಿಂಕರ್ ರಫೀಕ್ ಅಣ್ಣನವರಿದ್ದಾರೆ. ನಾವು ಅವ್ರನ್ನ ಮಾತಾಡ್ತಿದ್ದೀವಿ. ರಫೀಕ್ ಸರ್, ನಿಮಗೆ ನಮಸ್ಕಾರ. ಅಸ್ಲಾಂ ವಲೈಕುಮ್. ವಾಲೇಕುಮ್ ಸಲಾಮ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಹೆಸರು. ಇಡೀ ಹೊಸಪೇಟೆಯಲ್ಲದಂಥ ಹಳ್ಳಿಗಳನ್ನು, ಅನೇಕ ಸಂಘ ಸಂಸ್ಥೆಗಳನ್ನು ನಾವು ಮಾತಾಡ್ತಾ ಬಂದಿದ್ದೀವಿ. ಇವತ್ತು ನಿಮ್ಮ ಜೊತೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಮಾತಾಡ್ತಾ ಇದೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ನಮ್ಮ ಸಿದ್ಧಾರ್ಥ್ ಸಿಂಗ್ರವರ ಹುಟ್ಟುಹಬ್ಬದ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ. ಆನಂದ್ ಸಿಂಗ್ರವರ ಮತ್ತು ಸಿದ್ಧಾರ್ಥ್ ಸಿಂಗ್ರವರ ಅತ್ಯಂತ ಹತ್ತಿರದ ಒಡನಾಡಿ ನೀವು. ಹಲವಾರು ವರ್ಷಗಳ ಕಾಲ ಅವರ ತಂದೆ ಆಗಿರ್ತಂಥ ಆನಂದ್ ಸಿಂಗ್ರವ್ರ ಜೊತೆ ತಮ್ಮ ಸ್ನೇಹ, ಉತ್ತಮ ಬಾಂಧವ್ಯ ಹೊಂದಿರತಕ್ಕಂಥದ್ದು. ಅವರನ್ನು ಒಬ್ಬ ಶಾಸಕರಾಗಿ, ಒಬ್ಬ ಸಚಿವರಾಗಿ 15 ವರ್ಷಗಳ ಕಾಲ ತಾವು ನೋಡಿರುವಂತಹ ರೀತಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಕೇಳಿದ್ರೆ ಯಾವ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ದಿವಸ ಅವ್ರ ಬಗ್ಗೆ, ಶಾಸಕರ ಬಗ್ಗೆ, ಆನಂದ್ ಸಿಂಗ್ ಸಾಬ್ ಮಾಜಿ ಸಚಿವರು, ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಮೊದಲು MLA ಆಗಿರ್ಲಿಕ್ಕಿಂತ ಮುಂಚೆನೇ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದರು. ನೀರು ಪ್ರಾಬ್ಲಮ್ ಏನಿದೆ, ವ್ಯವಸ್ಥೆ ಏನು ಬೇಕಾಗಿದೆ ಜನರಿಗೆ, ಜನರ ಹತ್ರ ಹೋಗಿ ಅಲ್ಲಿಂದ ಬರೀ ವಾರನೂ ಒಂದು ಕಾಲ್ ಮಾಡಿದರೆ ಸಾಕು, ಇಮ್ಮಿಡಿಯೇಟ್ಲಿ ಅವ್ರ ಹತ್ರ ತಕ್ಷಣ ಹೋಗಿ ಅವರ ಸಮಸ್ಯೆಗಳಿಗೆ ಕೇಳಿ ಈ ಥರ ಮುಂದೆ ಬಂದಂಥ ವ್ಯಕ್ತಿ. ಅವರು ತಾವಾಗಿ ನಿಂದಿರ್ಕಂತೂ ಬಂದು MLA ಆಗಿದ್ದಲ್ಲ, ಜನರು ತಗೊಂಡು ಬೆಂಬಲ ತಗೊಂಡು ಜನರಲ್ಲಿದ್ದ ಕೇಳ್ಕೊಂಡು ಅವರು ಮುಂದೆ ಬಂದು ಒಂದು MLA ಆಗಿ ಹೊಸಪೇಟೆ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಏನು ಹೇಳಿದ್ರೇ ಕಡಿಮೆನೇ. ಅದೇ ರೀತಿ ಅವರು ತಂದೆಗಿನ್ನ ತಕ್ಕಂಥ ಮಗ ಸಿದ್ಧಾರ್ಥ್ ಸಿಂಗ್ ಹುಟ್ಟಿದ್ದ ಹಬ್ಬದ ಶುಭಾಶಯಗಳು ಹೇಳ್ತೀವಿ ಅವರಿಗೆ. ಯಾಕಂದ್ರೆ ಅಂಥ ವ್ಯಕ್ತಿ ಅದ ನಮ್ಮ ಮಗ, ತಂದೆಗಿನ್ನ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಸಮಾಜ ಸೇವೆ ಬಗ್ಗೆ ಆಗಲಿ, ಏನಾನ ಕೆಲಸ ಇದ್ದರೆ ಅವರು ಬಂದು ಮುಂದೆ ನಿಂತು ತಕ್ಷಣ ಇಮ್ಮಿಡಿಯೇಟ್ಲಿ ಪೂರಾ ನಿಭಾಯಿಸ್ತಾರೆ ಅಂತೇಳಿ ನಾನು ಸಮಯದಲ್ಲಿ ಹೇಳ್ತೀನಿ. ಆನಂದ್ ಸಿಂಗ್ ಅವರು ಮಾಡಿರೋದು ಒಂದು 2-3 ಒಳ್ಳೆ ಕಾರ್ಯಗಳು ಅಥವಾ ಸಾಧನೆಗಳ ಬಗ್ಗೆ ಕೇಳಿದರೆ ಯಾವ ಉದಾಹರಣೆಗಳನ್ನು ನಮಗೆ ನೀಡ್ತೀರಿ? ಮೊಟ್ಟ ಮೊದಲು ಏನು ಹೇಳಬೇಕಾದ್ರೆ, ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು, ಮುಸಲ್ಮಾನ್ ಬಾಂಧವರು, ಕಾಲಿಲ್ದವ್ರಿಗೆ ತಕ್ಷಣ ನಾವು ಹೋಗಿ ತಿಳಿಸಿದ್ದೆ ಅವ್ರಿಗೆ, ಸರ್ ಹ್ಯಾಂಡಿಕ್ಯಾಪು गरीब लोग है साहब, जरा पावन साल गाड़ी देव साहब नहीं ना जी, वो स्कीम तो बंद होगा, कितने जन है तुम्हें ಒಂದು ಎಸ್ಟಿಮೇಟ್ ಮಾಡಿಕೊಟ್ಟು ಎಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಸಚಿವರು ಆನಂದ್ ಸಿಂಗ್ ಸರ್ ಕೇಳಿದ್ಕೊಳ್ಳಿ ಒಂದು 35-40 ಜನ ಇದೆ, ಆಗಲಿ ಪರವಾಗಿಲ್ಲ, 50 ಜನ ಇದ್ದರೂ ಕೂಡ ಪರವಾಗಿಲ್ಲ ಅಂತೇಳಿ ಅದೇ ರೀತಿ ಹೋಗಿ ನಾನು ಮಂದಿಗೆ ಬಡವರಿಗೆ ಹುಡುಕಾಡಿ ಎಲ್ಲ ಮಹಬೂಬ್ ನಗರ ರೀ, ಚಪ್ಪರದಳ್ಳಿಯಾಗ ಕೊಟ್ಟಿವಿ, ಸ್ಟೇಷನ್ ರೋಡ್ನಾಗ ಕೊಟ್ಟಿವಿ, ಎಲ್ಲರಿಗೆ ಒಂದು ಸುಮಾರು 40 ಜನಕ್ಕೆ ನಾನು ಹೆಸರು ಇದು ಮಾಡಿ ಕೊಟ್ಟೆ ಸರ್. ಇಮಿಡಿಯೇಟ್ಲಿ ಸ್ವಂತ ಖರ್ಚದಲ್ಲಿ ನಮಗೆ ಶಾದಿ ಮೇಲೆ ಉಮರ್ ಫಂಕ್ಷನ್ ಹಾಲ್ನಲ್ಲಿ ಕರೆ ಕಳಿಸಿ ಎಲ್ಲರಿಗೆ ನಮ್ಮ ಕೈಲಿದ್ದಾನೆ ಅವರು ನೀವೇ ಡೊನೇಟ್ ಮಾಡ್ರಿ ಅಂತೇಳಿ ಒಂದು ಫಂಕ್ಷನ್ ಇಟ್ಟು, ಫಂಕ್ಷನ್ನಲ್ಲಿ ಎಲ್ಲ ಬಡವರಿಗೆ 3 ವೀಲಿನ ಚಾಕು, ಮೋಟ್ರ್ ಬೈಕ್ ಕೊಡಿಸಿ ಅವ್ರು ಇವತ್ತು ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೆ ಕೂಡ ಕಡಿಮೆ ಹೇಳ್ತೀವಿ. ಅದೇ ರೀತಿ ಒಂದು ನಮ್ಮ ಸಮಾಜಕ್ಕೆ ವಿಜಯನಗರ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ಅಂದರೆ ಒಂದು ದೊಡ್ಡ ನಮ್ಮ ಸಮಾಜಕ್ಕೆ ಬೇಕಾಗಿದ್ದದು, ಮೊಟ್ಟ ಮೊದಲನೇ ಬೇಕಾಗಿರೋದು. ನಿಮಗೆ ಗುರುತಿರ್ಬೋದು, ಕೊಪ್ಪಳ ಡಿಸ್ಟಿಕ್ ಆದಮೇಲೆ ಸುಮಾರು ವರ್ಷಗಳಾದಮೇಲೆ ಕಚೇರಿ ಆಯ್ತಲ್ಲಿ, ಮತ್ತು MLA ಸರ್ಕಾರ ಎಲ್ಲ ಕಾಂಗ್ರೆಸ್ಸಿಂದ ಇದ್ದಿತ್ತು. ನಮ್ಮ BJP ಸರ್ಕಾರದಲ್ಲಿ ಇದ್ದಾಗ ಕೂಡ ಕೆಲಸ ಆಗಿಲ್ಲ ಅಂತೇಳಿಲ್ಲ, ಅಲ್ಪಸಂಖ್ಯೆ ಸಾಕಷ್ಟು ಕೆಲಸಗಳು ಆಗ್ಯಾವ. ಆನಂದ್ ಸಿಂಗೇ ಒಂದು ಪಕ್ಷ ನಮ್ಮ ಒಬ್ಬೊಟ್ಟು ತಂದು ಕೊಟ್ಟು ನಮ್ಗೆ ಒಂದು ಭಾಳ ಉಪಕಾರ ಮಾಡ್ಯಾರ. ಇಲ್ಲಿಂದ ಹರಪನಹಳ್ಳಿ ಇದಕ್ಕೆ ಅಲ್ಲಿಂದ ಹೋಗ್ಬೇಕಂದ್ರೆ ಬೊಮ್ಮನಹಳ್ಳಿ ಭಾಳ ದೂರ ಆಗ್ತಿತ್ತು. ಈಗ ಇಲ್ಲೇ ಹೊಸಪೇಟೆ ವಿಜಯನಗರ ಒಬ್ಬಡ ಕಚೇರಿ ಮಾಡಿದ್ದಕ್ಕೂ ತುಂಬ ಅವರಿಗೆ ಧನ್ಯವಾದ ಅಂತ ಹೇಳ್ತೀವಿ. ನಮ್ಮ ಸಮಾಜ, ಮಸೀದಿ, ದರ್ಗಾಗಳು ಏನೇ ಕೆಲಸ ಇರಲಿ, ಏನೇ ಗ್ರ್ಯಾಂಡ್ ಇರಲಿ, ಇಲ್ಲಿದ್ದಾನೆ ನಾವು ತಗೋಬೋದು. ಒಂದು ವರ್ಷದೊಳಗೆ ನಮಗೆ ಒಬ್ಬಡ ಕಚೇರಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅಂಥೇಳಿ, ಇದೇ ರೀತಿ ಅವರು ಮುಂದೆ ಲೀಡರ್ಶಿಪ್ ಅವ್ರ ಮಗನಿಗೆ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ದೇವರು ಭಗವಂತ ಅಲ್ಲ ಅವಕಾಶ ಮಾಡಿಕೊಟ್ಲೆ ಅಂಥೇಳಿ ದುವಾ ಮಾಡ್ತೀನಿ ಅವ್ರಿಗೆ ಅಷ್ಟೇ. ಈಗ ನಾವು ಹಲವಾರು ಬಾರಿ ನೋಡಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ನೀವು ಶಾಯರಿ ಬರೀತಕ್ಕಂಥ ಒಂದು ವಿಚಾರ ಇದೆ. ಈ ಶುಭ ಸಂದರ್ಭದಲ್ಲಿ ನಿಮ್ಮ ಶಾಯರಿ ಮೂಲಕ ಸಿದ್ಧಾರ್ಥ್ ಸಿಂಗ್ ಅವ್ರನ್ನ ಹರಸೋದಾದ್ರೆ ಯಾವೊಂದು ಶಾಯರಿಯನ್ನ ನೀವು ನಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀರಾ? ದಿಲ್ ಸೆ ದೇ ರಹಾ ಹೂಂ ದುವಾ ಆಪ್ಕೋ, ಸಿದ್ಧಾರ್ಥ್ ಸಿಂಗ್ ಸಾಬ್ ಕೋ ದಿಲ್ ಸೆ ದೇ ರಹಾ ಹೂಂ ದುವಾ ಆಪ್ಕೋ, ಹರ್ ಬಲಾ ಸೆ ಬಚಾಯೆ ಖುದಾ ಆಪ್ಕೋ, खूबसूरत भी है, दिलदार भी है, अल्लाह लंबी उम्र दे आपको, सिद्धार्थ सिंह साहब को दुआ करता हूँ. ಹುಟ್ಟುಹಬ್ಬದ ಶುಭಾಶಯಗಳು. ಸಿದ್ಧಾರ್ಥ್ ಸಿಂಗ್, ಕಿಂಗ್ ಇಸ್ ಕಿಂಗ್.